ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ಇವತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿನ ಬಿಹೇವಿಯರ್ ನ ಇಟ್ಕೊಂಡಿದ್ದಾರೆ, ಸೊ ಯಾವ ರೀತಿ ಮಾರ್ಕೆಟ್ ಅನ್ನ ಮೇಲ್ಗಡೆ ಟೆಂಪರರಿ ಮಾರ್ಕೆಟ್ ನ ಮೂವ್ ಮಾಡಿ, ಸೊ ಫೇಕ್ ಮೂವ್ ನ ಕ್ರಿಯೇಟ್ ಮಾಡಿ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಸೊ ಇದೆಲ್ಲ ನಾವು ಆಲ್ರೆಡಿ ಪ್ರೀವಿಯಸ್ ಡೇ ಅಲ್ಲಿ ನಾವು ಹೇಳ್ತಾ ಇದ್ವಿ, ಮಾರ್ಕೆಟ್ ಟೆಂಪರರಿ ಮೂವ್ ಹೋಗ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಇದು ರಿಯಲ್ ಮೂವ್ ಅಲ್ಲ, ಎನಿ ಟೈಮ್ ಮಾರ್ಕೆಟ್ ಏನಾಗುತ್ತೆ ಸೆಲ್ಲಿಂಗ್ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ವಿ. ಸೊ ಅದೇ ರೀತಿ ಇವಾಗ ಸ್ಟಾರ್ಟ್ ಆಗಿದೆ ಸೆಲ್ಲಿಂಗ್ ಮಾರ್ಕೆಟ್. ಸೊ ಯಾಕೆ ಎಲ್ಲಿವರೆಗೂ 100% ಲೆವೆಲ್ಸ್ ಕೆಲವೊಂದು ಲೆವೆಲ್ಸ್ ಅನ್ನ ಕೂಡ ಕೊಟ್ಟಿದ್ವಿ. ಸೊ ಎಕ್ಸಾಕ್ಟ್ ಯಾವ ಪಾಯಿಂಟ್ ಬರುತ್ತೆ ಅಂತೇಳಿ. ಸೊ ಅದೇ ರೀತಿ ಪ್ರೈಸ್ ಕೆಳಗಡೆ ಬರ್ತಾ ಇದೆ. ಓಕೆ, ಸೊ ಇವಾಗ ಲೆವೆಲ್ಸ್ ಅನ್ನ ಅಪ್ಡೇಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಮಾರ್ಕೆಟ್ ಬಿಹೇವಿಯರ್ ಸೊ ಇವತ್ತು ಯಾವ ರೀತಿ ಇತ್ತು ಅಂತೇಳಿ ಒಂದ್ಸಲ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಬ್ಯಾಂಕ್ ನಿಫ್ಟಿಲಿ ನೋಡೋಣ ಇವತ್ತು ಮಾರ್ಕೆಟ್ ನಲ್ಲಿ ಯಾವ ರೀತಿ ಇದೆ ಅಂತೇಳಿ. ಸೊ ನೋಡೋಣ, ಇವತ್ತು ಮಾರ್ಕೆಟ್ ಓಪನ್ ಆಗಿದೆ. ಸೊ ಯಾವ ರೀತಿ ಮಾರ್ಕೆಟ್ ಓಪನ್ ಆದಾಗ ಏನಾಗಿದೆ ಅಂದ್ರೆ ಎಕ್ಸಾಕ್ಟ್ ಆಗಿ ನೋಡ್ಬೋದು. ಇಲ್ಲಿ ಬಾಟಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಸೊ ಬೈಯರ್ಸ್ ಪೊಸಿಷನ್ಸ್ ಅನ್ನ ಏನ್ ಮಾಡಿದ್ದಾರೆ ಅಂದ್ರೆ, ಹೋಲ್ಡ್ ಮಾಡಿರೋ ಪೊಸಿಷನ್ಸ್ ಅನ್ನ ಸೊ ಏನ್ ಮಾಡಿದ್ದಾರೆ ಅಂದ್ರೆ, ಸೊ ಅವ್ರದ್ದು ಲಿಕ್ವಿಡಿಟಿನ ಹಂಟ್ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ, ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿ ಒಂದು ಸ್ಟ್ರಾಂಗ್ ಹ್ಯಾಮರ್ ಕ್ಯಾಂಡಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಇಲ್ಲಿ ಬೈಯರ್ಸ್ ಬಂದಿದ್ದಾರೆ. ಓಕೆನಾ, ಬೈಯರ್ಸ್ ಬಂದ ಮೇಲೆ ಒಂದು ಸ್ಟ್ರಾಂಗ್ ಅನ್ನೋ ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಲಿಕ್ವಿಡಿಟಿ ಹಂಟ್ ಮಾಡ್ಲಿಕ್ಕೆ ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಮೊಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಹೌದಾ, ಸೊ ಮೊಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ ಅವ್ರದ್ದು ಟಾರ್ಗೆಟ್ ಏನಿತ್ತಂದ್ರೆ, ಸೊ ಇಲ್ಲೆಲ್ಲರೂ ಯಾರೆಲ್ಲ ಸೆಲ್ ಮಾಡಿ ಪೊಸಿಷನ್ಸ್ ಅನ್ನ ಹೋಲ್ಡ್ ಮಾಡ್ಕೊಂಡಿರ್ತಾರಲ್ಲ, ಸೊ ಅವ್ರದ್ದೆಲ್ಲರದು ಸ್ಟಾಪ್ ಲಾಸ್ ಅಂತ ಅವ್ರದ್ದು ಟಾರ್ಗೆಟ್ ಆಗಿತ್ತು. ಓಕೆನಾ, ಸೊ ಅವ್ರದ್ದೆಲ್ಲರದು ಸ್ಟಾಪ್ ಲಾಸ್ ಅಂತ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಹೋಲ್ಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಟಾಪ್ ಅಲ್ಲಿ ಸೆಲ್ಲಿಂಗ್ ಬರುತ್ತೆ ಎನಿ ಟೈಮ್ ಅಂತೇಳಿ ಸೆಲ್ಲರ್ಸ್ ಆಕ್ಟಿವ್ ಆಗಿ ಅಂತ ಹೇಳ್ತೀವಿ, ನಮ್ಮ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ಸೆಲ್ಲಿಂಗ್ ಸೈಡ್ ಪಿ ನ ಅಬ್ಸರ್ವ್ ಮಾಡಿ 55,800 ಪಿ ನ ಅಬ್ಸರ್ವ್ ಮಾಡಿ ಎನಿ ಟೈಮ್ ಸೆಲ್ಲಿಂಗ್ ಬರುತ್ತೆ ಅಂತ ಕೂಡ ಹೇಳ್ತೀವಿ. ಎಕ್ಸಾಕ್ಟ್ ಆಗಿ ಪಾಯಿಂಟ್ ಅಲ್ಲಿ ಎಕ್ಸಾಕ್ಟ್ ಆಗಿ ಎನಿ ಟೈಮ್ ಪುಲ್ ಬ್ಯಾಕ್ ಬರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಪುಲ್ ಬ್ಯಾಕ್ ಅಲ್ಲಿ ಸೆಲ್ ಮಾಡಿ ಅಂತ ಹೇಳಿ ಹೇಳ್ತೀವಿ. ಅದೇ ರೀತಿ ಪಿ ನ ಬೈ ಮಾಡಿ ಅಂತ ಹೇಳ್ತೀವಿ. ಎಕ್ಸಾಕ್ಟ್ ಆಗಿ ನೋಡಬಹುದು, ಪಿ ನ ಸ್ಮಾಲ್ ರಿಸ್ಕ್ ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಬಿಗ್ ರಿಸ್ಕ್ ನ ಯಾವುದೇ ಕಾರಣಕ್ಕೂ ಎಕ್ಸೆಪ್ಟ್ ಮಾಡಬಾರ್ದು ಮಾರ್ಕೆಟ್ ನಲ್ಲಿ. ಓಕೆನಾ, ಸ್ಮಾಲ್ ರಿಸ್ಕ್ ಆಗಬೇಕು. ಓಕೆನಾ, ಸ್ಮಾಲ್ ರಿಸ್ಕ್ ಬಂದ್ಬಿಟ್ಟು 20 ಪಾಯಿಂಟ್ ಮಾತ್ರ ಇತ್ತು. ಓಕೆನಾ, ಪಿ ಸೈಡ್ ನಮ್ದು 20 ಪಾಯಿಂಟ್ ಮಾತ್ರ ಇತ್ತು ರಿಸ್ಕ್ ಬಂದ್ಬಿಟ್ಟು. ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಅದೇ ಲೆವೆಲ್ ಇಂದ ಏನಾಗುತ್ತೆ ಫ್ಯೂಚರ್ ಅಲ್ಲಿ ನೋಡಬಹುದು, ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಅಲ್ಲಿ ಸೆಲ್ಲಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆನಾ, ಸೊ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಅನ್ನ ಪಿ ನ ಬೈ ಮಾಡ್ತೀವಿ. ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಏನಾಗುತ್ತೆ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗುತ್ತೆ. ಓಕೆನಾ, ಸೊ ಅಗ್ರೆಸಿವ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ, ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಬೈಯರ್ಸ್ ಅನ್ನ ಟ್ರಾಪ್ ಮಾಡಿದ್ದಾರೆ. ಓಕೆನಾ, ಬ್ರೇಕ್ಔಟ್ ಟ್ರೇಡಿಂಗ್ ಅಂತ ಹೇಳಿ ಕರಿತೀವಿ. ಓಕೆನಾ, ಬ್ರೇಕ್ಔಟ್ ಟ್ರೇಡಿಂಗ್ ಅನ್ನ ಎಮೋಷನಲಿ ಬೈ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಎಲ್ಲ ಅಬ್ಸರ್ಪ್ಷನ್ ಆಗಿದ್ದಾರೆ. ಬೈಯರ್ಸ್ ಅನ್ನ ಏನ್ ಮಾಡಿದ್ದಾರೆ ಅಂದ್ರೆ ಟ್ರಾಪ್ ಮಾಡಿ ಏನ್ ಮಾಡಿದಾರೆ, ಒಂದು ಟೆಂಪ್ರರಿನ ಮೂವ್ ಮಾಡಿ ನೆಕ್ಸ್ಟ್ ಪುಲ್ ಬ್ಯಾಕ್ ಹೋಗಿ ಏನಾಗುತ್ತೆ ರಿಜೆಕ್ಷನ್ ಆಗಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಅಗ್ರೆಸಿವ್ ಆಗಿ. ಸೊ ಈ ತರ ಮಾರ್ಕೆಟ್ ನಲ್ಲಿ ಏನ್ ಮಾಡ್ತಿರ್ತಾರೆ ಅಂದ್ರೆ, ಸೊ ಬೈಯರ್ಸ್ ಅನ್ನ ಏನ್ ಮಾಡ್ತಾರೆ ಟ್ರಾಪ್ ಮಾಡಿ ಸೆಲ್ಲಿಂಗ್ ಅನ್ನ ಇನ್ಸ್ಟಿಟ್ಯೂಷನ್ ದವರು ಏನ್ ಮಾಡ್ತಾರೆ ಅಂದ್ರೆ ಮೂವ್ ಮಾಡುವಂತ ಚಾನ್ಸಸ್ ತುಂಬಾ ಇರುತ್ತೆ ಮಾರ್ಕೆಟ್ ನಲ್ಲಿ. ಓಕೆನಾ, ಈ ತರ ಇನ್ ಡೆಪ್ತ್ ಆಗಿ ನಿಮ್ಗೆ ಸೊ ಈ ತರ ಮಾರ್ಕೆಟ್ ನಲ್ಲಿ ಆಗೋದನ್ನ ನೀವು ಗಮನಿಸಬೇಕಾಗತ್ತೆ. ಓಕೆನಾ, ಸೊ ಅದೇ ರೀತಿ ನಾಳೆ ಮಾರ್ಕೆಟ್ ನಲ್ಲಿ ಸೊ ಮಾರ್ಕೆಟ್ ಬಿಹೇವಿಯರ್ ಯಾವ ರೀತಿ ಇರುತ್ತೆ, ಸೊ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತ ಹೇಳಿ ಬ್ಯಾಂಕ್ ನಿಫ್ಟಿಯಲ್ಲಿ ತಿಳಿಸ್ಕೊಡ್ತೇನೆ. ಇವಾಗ ಸೊ ನಾಳೆ ಮಾರ್ಕೆಟ್ ನಲ್ಲಿ ಏನಾಗ್ಬೇಕಂದ್ರೆ, ನೆಕ್ಸ್ಟ್ ನಾವು ಅನ್ಕೊಂಡಂಗೆ ಏನಾಗ್ಬೇಕು, ಈ ಪಾಯಿಂಟ್ ಇಂದ ಮಾರ್ಕೆಟ್ ಏನಾಗಬೇಕು ಕೆಳಗಡೆ ಬರ್ಬೇಕಾಗತ್ತೆ. ಓಕೆನಾ, ಸೊ ಕೆಳಗಡೆ ಬಂದು ಏನಾಗ್ಬೇಕು, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗಿ ನೆಕ್ಸ್ಟ್ 2 ಬೈಯಿಂಗ್ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ, 2 ಬೈಯಿಂಗ್ ಕ್ಯಾಂಡಲ್ ಕ್ಲೋಸ್ ಆಯ್ತಂದ್ರೆ ನೆಕ್ಸ್ಟ್ ನಮ್ಗೆ ಫುಲ್ ಬ್ಯಾಕ್ ಅಲ್ಲಿ ಟ್ರೇಡ್ ಇರುತ್ತೆ. ಓಕೆನಾ, ಸಿ ಕಡೆ. ಓಕೆನಾ, ಎಕ್ಸಾಂಪಲ್ ಇವಾಗ ಬ್ಯಾಂಕ್ ನಿಫ್ಟಿ ಫ್ಯೂಚರ್ ನ ಬೈ ಮಾಡೋರು ಫ್ಯೂಚರ್ ಅಲ್ಲಿ ಬೈ ಮಾಡ್ಬೇಕಂದ್ರೆ ಈ ಮಂತದ ಸ್ಟ್ರೈಕ್ ಅನ್ನ ಕಾಂಟ್ರಾಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಏನ್ ಮಾಡ್ಬೇಕು, ಬೈ ಮಾಡ್ಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಈ ಪಾಯಿಂಟ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಬೈಯಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಅದೇ ರೀತಿ ಆಪ್ಷನ್ ಅಲ್ಲಿ ಮಾಡೋರು ಏನ್ ಮಾಡ್ಬೇಕಂದ್ರೆ, ಈ ಲೆವೆಲ್ಸ್ ಅಲ್ಲಿ ಏನಾಗುತ್ತೆ, ಪ್ರೈಸ್ ಏನಾದ್ರೂ ಪುಲ್ ಬ್ಯಾಕ್ ಬಂತಂದ್ರೆ ಸೊ ಸ್ಟ್ರೈಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ಎಕ್ಸಾಂಪಲ್ ಇವಾಗ 55,400 ಅಲ್ಲಿ ಇದೆ ಅಂದ್ರೆ, ಸೊ ಅಲ್ಲಿ ಸಿ ಪ್ರೀಮಿಯಂ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ಸಿ ಪ್ರೀಮಿಯಂ ನ ಸೆಲೆಕ್ಟ್ ಮಾಡ್ಕೊಂಡು ಬೈ ಸೈಡ್ ಅನ್ನ ನೋಡ್ಬೋದು, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು. ಸೊ ಇವಾಗ ಏನಾದ್ರು ಇಲ್ಲಿಂದ ಏನಾದ್ರು ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಯ್ತಂದ್ರೆ, ಸೊ ಎನಿ ಟೈಮ್ ಎಲ್ಲಿವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ, ಫಸ್ಟ್ ಟಾರ್ಗೆಟ್ ಅನ್ನ ನೋಡಬಹುದು 55,700 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಸೊ ಅದೇ ರೀತಿ ಒಂದ್ ವೇಳೆ ಅಕಸ್ಮಾತ್ ಏನಾದ್ರು ಫೇಲ್ ಆಯ್ತಂದ್ರೆ ಅನ್ಕೊಳ್ಳಿ. ಓಕೆನಾ, ಸೊ ಫೇಲ್ ಆಯ್ತಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಸ್ವಿಂಗ್ ನ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬರ್ಬೇಕಾಗತ್ತೆ. ಓಕೆನಾ, ಕೆಳಗಡೆ ಬಂದಾಗ ನಾವು ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ, ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗಿ
ನೆಕ್ಸ್ಟ್ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ. ಸೊ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ಅದೇ ಸೇಮ್ ಏನ್ ಮಾಡ್ಬೇಕಂದ್ರೆ ಫ್ಯೂಚರ್ ಅಲ್ಲಿ ಏನ್ ಮಾಡಬಹುದು, ಸ್ಮಾಲ್ ರಿಸ್ಕ್ ನ ಇಟ್ಕೊಂಡು ಬೈ ಸೈಡ್ ಅನ್ನ ನೋಡಬಹುದು. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 55,500 ಲೆವೆಲ್ ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಬೈ ಸೈಡ್ ಅನ್ನ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ. ಸೊ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಸೈಡ್ ಆಲ್ರೆಡಿ ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ಸೆಲ್ಲಿಂಗ್ ಸೈಡ್ ಅನ್ನ ನೋಡಬಾರದು. ಓಕೆನಾ. ಯಾಕಂದ್ರೆ ಸೊ ನಾವ್ ಯಾಕಂದ್ರೆ ಸ್ಟಾಪ್ ಲಾಸ್ ಮ್ಯಾಚ್ ಆಗಲ್ಲ. ಯಾಕಂದ್ರೆ ಸೊ ಯಾವುದೇ ಕಾರಣಕ್ಕೂ ಈ ತರ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಬರ್ತಾ ಇರುತ್ತೆ. ಸೊ ಮೂಮೆಂಟ್ ಅನ್ನ ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಅಂದ್ರೆ ಏನಾಗುತ್ತೆ, ಟ್ರಾಪ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ. ಸೊ ನಾವು ಏನ್ ಮಾಡ್ಬೇಕಂದ್ರೆ ಮಾರ್ಕೆಟ್ ನಲ್ಲಿ ಯಾವ ಲೆವೆಲ್ ದಲ್ಲಿ ಇದೆ, ಸೊ ಯಾವ ಮಾರ್ಕೆಟ್ ನಲ್ಲಿ ಸ್ಟ್ರೆಂತ್ ಇದೆ, ಯಾವ ಪಾಯಿಂಟ್ ಅಲ್ಲಿ ಸ್ಟ್ರೆಂತ್ ಇದೆ ಅಲ್ಲಿ ನೋಡ್ಬೇಕು, ಗಮನಿಸಬೇಕಾಗತ್ತೆ. ಸೊ ಲೆವೆಲ್ಸ್ ಅನ್ನ ಹುಡುಕ್ಬೇಕಾಗತ್ತೆ. ಸೊ ಅಂತ ಲೆವೆಲ್ ನಲ್ಲಿ ನಾವ್ ಏನ್ ಮಾಡ್ಬೇಕು, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೇಕು, ಬೈ ಸೈಡ್ ಅನ್ನ ನೋಡ್ಬೇಕಾಗತ್ತೆ. ಸ್ಮಾಲ್ ರಿಸ್ಕ್ ಇಟ್ಕೊಂಡು. ಓಕೆನಾ. ಓಕೆ. ಸೊ ನೆಕ್ಸ್ಟ್ ನೋಡೋಣ ನಿಫ್ಟಿನ. ಸೊ ನಿಫ್ಟಿಲಿ ನೋಡಿ ಸಿಂಪಲ್ ಇರುತ್ತೆ ಟ್ರೇಡು. ಸೊ ನಿಫ್ಟಿಲಿ ನೋಡೋಣ. ಸೊ ಮಾರ್ಕೆಟ್ ಬಿಹೇವಿಯರ್ ಏನಾಗಿದೆ ಅಂದ್ರೆ ಸೊ ಸ್ಟ್ರಾಂಗ್ ಆಗಿ ಒಂದು ಮೂವ್ಮೆಂಟ್ ಅನ್ನು ಕೊಟ್ಟು ಏನ್ ಮಾಡಿದಾರೆ ಅಂದ್ರೆ ತುಂಬಾನೇ ಹೋಲ್ಡ್ ಮಾಡಿದ್ದಾರೆ ಟಾಪ್ ಅಲ್ಲಿ. ಓಕೆನಾ. ಸೊ ಸೆಲ್ಲರ್ಸ್ ಟಾಪ್ ಅಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ಬ್ರೇಕ್ಔಟ್ ಮಾಡ್ಲಿಕ್ಕೆ ಆಗಿಲ್ಲ. ಓಕೆನಾ. ಹೋಲ್ಡ್ ಮಾಡಿ ಏನ್ ಮಾಡಿದಾರೆ ಅಂದ್ರೆ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಓಕೆನಾ. ಸೆಲ್ಲರ್ಸ್ ಕೂಡ ತುಂಬಾನೇ ಟಾಪ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ. ಸೊ ಇವಾಗ ಈ ತರ ಕಂಡೀಷನ್ಸ್ ಇರುವಾಗ ನಿಫ್ಟಿಯಲ್ಲಿ ಸೊ ನಾವೇನ್ ಮಾಡ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಗುವವರೆಗೂ ವೇಟ್ ಮಾಡ್ಬೇಕಾಗತ್ತೆ. ಓಕೆನಾ. ಈ ತರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಗಿ ನೆಕ್ಸ್ಟ್ ಏನಾಗಬೇಕು, ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಓಕೆನಾ. ಈ ತರ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಯ್ತು ಅಂದ್ರೆ ನೆಕ್ಸ್ಟ್ ನಾವು ಪುಲ್ ಬ್ಯಾಕ್ ಅಲ್ಲಿ ಒಂದು ರಿಜೆಕ್ಷನ್ ನೋಡ್ಬೇಕಾಗತ್ತೆ. ಓಕೆನಾ. ಸೊ ಪಿನ್ ಪಾಯಿಂಟ್ ಅನ್ನ ನೋಡ್ಬೇಕು. ಇಲ್ಲಿ ಹ್ಯಾಮರ್ ಹೊಡೆಯುತ್ತೆ. ಸೊ ಹ್ಯಾಮರ್ ಹೊಡೆದಾಗ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು ಅಂದ್ರೆ ಬೈ ಸೈಡ್ ಅನ್ನ ನೋಡ್ಬೇಕಾಗತ್ತೆ. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 25,300 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ ನಿಫ್ಟಿಯಲ್ಲಿ ಸೊ ನೆಕ್ಸ್ಟ್ ಪ್ರೈಸ್ ಏನಾಗಬೇಕು, ಇದನ್ನ ಈ ಲೆವೆಲ್ ನ ಬ್ರೇಕ್ ಆಗಿ ನೆಕ್ಸ್ಟ್ ಇಲ್ಲಿ ಫುಲ್ ಬ್ಯಾಕ್ ಹೋಗಿ ಮತ್ತೆ ಬರುತ್ತೆ ಕೆಳಗಡೆ. ಓಕೆನಾ. ಕೆಳಗಡೆ ಬಂದಾಗ ಏನ್ ಮಾಡ್ಬೇಕಂದ್ರೆ ಸ್ಟ್ರಾಂಗ್ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ ಅದರ ಅಪೋಸಿಟ್ ಆಗಿ ಎರಡು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ ಅಗ್ರೆಸಿವ್ ಆಗಿ. ಸೊ ಕ್ಲೋಸ್ ಆಯ್ತಂದ್ರೆ ನೆಕ್ಸ್ಟ್ ಒಂದು ಫುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ ಬೈ ಸೈಡ್ ಅನ್ನ ನೋಡಬೇಕು. ಸೊ ಎಲ್ಲಿವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಸೊ 25,300 ವರೆಗೂ ಹೋಗುವಂತ ಚಾನ್ಸಸ್ ಇರುತ್ತೆ ನಿಫ್ಟಿಲಿ. ಸೊ ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಈ ತರ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೊಂಡು ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಬಿಗ್ ಟಾರ್ಗೆಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಲಿ. ಸೊ ಯಾವುದೇ ಕಾರಣಕ್ಕೂ ಅನಾವಶ್ಯಕವಾಗಿ ಸೊ ಮಾರ್ಕೆಟ್ ನಲ್ಲಿ ಟ್ರೇಡ್ ಅನ್ನ ಮಾಡೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ. ಕನ್ಸಿಸ್ಟೆನ್ಸ್ ಆಗಿ ನಾವು ಮಾರ್ಕೆಟ್ ನಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಒಂದು ಪ್ರಾಪರ್ ಸ್ಟ್ರಾಟಜಿ ಇರಬೇಕಾಗತ್ತೆ. ಓಕೆನಾ. ಸೊ ಪ್ರಾಪರ್ ಸ್ಟ್ರಾಟಜಿನ ಇಟ್ಕೊಂಡು ಮಾರ್ಕೆಟ್ ನಲ್ಲಿ ಕನ್ಸಿಸ್ಟೆನ್ಸ್ ಆಗಿ ದುಡ್ಡನ್ನ ಮಾಡಬಹುದು. ಓಕೆ. ಸೊ ಇದೇ ರೀತಿ ರೂಲ್ಸ್ ಅನ್ನ ಫಾಲೋ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ದುಡ್ಡು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.